ಹೇ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೇರಳದ ಫೇಮಸ್ ಮತ್ತು ತುಂಬಾ ಕ್ರೀಮಿಯಾದ ಶಾರ್ಜಾ ಶೇಕನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡುವುದೆಂದು ನೋಡೋಣ. ಕೇವಲ 5 ನಿಮಿಷದಲ್ಲಿ ತಯಾರಿಸಬಹುದಾದ ಈ ಮಿಲ್ಕ್ ಶೇಕ್ ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲರಿಗೂ ಇಷ್ಟವಾಗುತ್ತದೆ. ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಉತ್ತಮ. ಬಾಳೆಹಣ್ಣಿನ ಹೊರಭಾಗ ಗಟ್ಟಿಯಾದ ಸಿಪ್ಪೆ ಇದ್ದಂತೆ ನಾವು ಕೂಡ ಹೊರಗಿನ ಲೋಕಕ್ಕೆ ದೃಢವಾಗಿರಬೇಕು. ಆದರೆ ಒಳಗಿನ ಮನಸ್ಸು ಮಾತ್ರ ಬಾಳೆಹಣ್ಣಿನಷ್ಟೇ ಮೃದುವಾಗಿರಲಿ. ಬೇರೆಯವರಿಗೆ ಸಿಹಿ ನೀಡುವ ಗುಣ ನಮ್ಮದಾಗಲಿ. ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿದ ಬಾಳೆಹಣ್ಣು, ಬೂಸ್ಟ್ ಅಥವಾ ಹಾರ್ಲಿಕ್ಸ್, ರುಚಿಗೆ ತಕ್ಕಷ್ಟು ಸಕ್ಕರೆ, ಏಲಕ್ಕಿ ಪುಡಿ, ಹಾಲನ್ನು ಹಾಕಿ ರುಬ್ಕೊಳ್ಬೇಕು. ಇಲ್ಲಿ ಗಟ್ಟಿಯಾದ ಹಾಲು ಇನ್ನೂ ಉತ್ತಮ. ಮೊದಲ ಹಾಲನ್ನು ಕನಿಷ್ಠ 4 ರಿಂದ 5 ಗಂಟೆಗಳ ಕಾಲ ಫ್ರೀಜರ್ನಲ್ಲಿ ಇಟ್ಟು ಗಟ್ಟಿಯಾದ ಐಸ್ ಕ್ಯೂಬ್ಗಳಂತೆ ಮಾಡಿಕೊಳ್ಳಿ. ಗಟ್ಟಿ ಹಾಲನ್ನು ಬಳಸುವುದರಿಂದ ಶೇಕ್ ಹೋಟೆಲ್ ಶೈಲಿಯಲ್ಲಿ ಕ್ರೀಮಿಯಾಗಿ ಬರುತ್ತದೆ. ಎಲ್ಲವನ್ನು ಸೇರಿಸಿ ಸ್ಮೂತ್ ಆಗುವವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ಶೇಕ್ ತುಂಬ ದಪ್ಪಗಿರಬೇಕು, ನೀರಾಗಬಾರ್ದು. ನಿಮಗೆ ಇಷ್ಟವಿದ್ದರೆ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ಸ್ ಕೂಡ ಸೇರಿಸ್ಕೋಬಹುದು. ಇದರಿಂದ ರುಚಿ ಇನ್ನೂ ಹೆಚ್ಚಾಗುತ್ತದೆ. ಇದನ್ನು ತಣ್ಣಗಿದ್ದಾಗಲೇ ಕುಡಿಯಲು ನೀಡಿ. ಗೋಡಂಬಿ ಅಥವಾ ಬಾದಾಮಿಯನ್ನು ಅಲಂಕಾರಕ್ಕೆ ಸೇರಿಸ್ಕೋಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಧನ್ಯವಾದಗಳು.